सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಕರೆಂಟ್ ಎನರ್ಜಿ ನೋಡೋಣ. ಸದ್ಯಕ್ಕೆ ನಿಮ್ಮ ಕರೆಂಟ್ ಎನರ್ಜಿ ಯಾರಾದ್ರೂ ಬರ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾರ್ದಾದ್ರೂ ಸಹಾಯ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಜೊತೆಗೆ ಎಲ್ಲೋ ಊರಿಗೆ ಹೋಗೋದ್ರ ಬಗ್ಗೆ, ಬಸ್ಸಲ್ಲಿ ಹೋಗೋದು, ಆಟೋಲ್ ಹೋಗೋದು, ಹೀಗೆ ಪ್ರಪಂಚ ಪರ್ಯಟನೆ ಹೋಗ್ಬೇಕು ಅಂತ ಕೆಲವ್ರು ಯೋಚನೆ ಮಾಡ್ತಿದ್ದಾರೆ, ಕೆಲವ್ರು ಊರಿಗೆ ಹೋಗ್ಬೇಕು ಅಂತ. ಒಟ್ನಲ್ಲಿ ಒಂದು ಪ್ರಯಾಣದ ಯೋಚನೆ ಮಾಡ್ತಿದ್ದಾರೆ. ಕೆಲವರು ಲಗೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಲಗೇಜ್ನೆಲ್ಲ ಏನ್ ಮಾಡೋದು, ಎಲ್ಲಿ ಕರ್ಕೊಂಡು ಹೋಗೋದು, ಹೇಗೆ ತಗೊಂಡು ಹೋಗೋದು ಅಂತ. ಸೊ ಒಂದಷ್ಟು ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಸಾಕಷ್ಟು ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾ ಸುಸ್ತಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದರಿಂದ ಹೊರಬರೋದಕ್ಕೆ ಹೆಚ್ಚಿನ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯ ಗೊತ್ತಾಗಿದೆ ನಿಮ್ಗೆ, ಕಾಯ್ಕೊಂಡು ಕೂತಿದ್ದೀರಾ ಒಂದು ರೀತಿ ಬಂಧನದ ರೀತಿಯಲ್ಲಿ. ಸೊ ಫೈನಾನ್ಷಿಯಲಿ ಒಂದಷ್ಟು ನಿಮ್ಗೇನೋ ಸಮಸ್ಯೆಗಳಾಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ಬಟ್ ಒಂದಷ್ಟು ಪಿತೃದೇವತೆಗಳ ಆಶೀರ್ವಾದನೂ ಇದೆ ನಿಮ್ಗೆ. ಜೊತೆಗೆ ಪಿತೃದೇವತೆಗಳೇ ನಿಮ್ಗೆ ಒಂದು ರೀತಿ ಬಂಧನದ ರೀತಿ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಕೂಡ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಏನು ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ನಿಮ್ಮ ಬಿಸ್ನೆಸ್, ನಿಮ್ಮ ಕೆರಿಯರ್ ಎಲ್ಲವೂ ಕೂಡ ಚೆನ್ನಾಗ್ ಆಗ್ತಾ ಇತ್ತು, ಈಗ ಆಗ್ತಾ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬದಲಾವಣೆ ಇದೆ ಅನ್ನುವಂಥದ್ದು ಇದೆ. ಯೂನಿವರ್ಸ್ ನಿಮ್ಮ ಸ್ಟಡಿಗೆ ಇರಬಹುದು, ಬಿಸ್ನೆಸ್ಸಿಗೆ ಇರಬಹುದು, ಅಥವಾ ನಿಮ್ಮ ಲೈಫ್ ಟೈಮಿಗೆ ನೀವೇನಾದ್ರೂ ಹೊಸದಾಗಿ ಏನ್ ಶುರು ಮಾಡ್ಬೇಕು ಅನ್ಕೊಂಡಿದೀರಾ, ಪರ್ಮನೆಂಟ್ ಸೊಲ್ಯೂಷನ್ ದುಡ್ಡಿನ ವಿಚಾರವಾಗಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಅದೃಷ್ಟದ ಬಾಗ್ಲು ಇನ್ನ ಕೆಲವೇ ಗಂಟೆಗಳಲ್ಲಿ ತೆರೆಯಲಿದೆ ಅನ್ನುವಂಥದ್ದು ಕೂಡ ಇದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಬೇಜಾರಲ್ಲಿ ಕೂತು ನಿಮ್ಮ ಈ ಒಂದು ಅವಕಾಶನ, ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ಅದು ನಿಮ್ ತಪ್ಪು. ಅದರಿಂದ ಹೊರಬರುವಂತ ಪ್ರಯತ್ನನ ಪಡಿ. ಅದರಿಂದ ಹೊರಗೆ ಬಂದು ಯಾವ ರೀತಿಯಲ್ಲಿ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಬಹುದು, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮೋಸ ಮಾಡೋರು ಮಾಡಿ ಹೋದ್ರು, ಮೋಸಗಾರರನ್ನ ಹುಡುಕ್ತಾ ಇನ್ನೊಬ್ಬ ಮೋಸಗಾರನಿಗೆ ನೀವು ಅವಕಾಶನ ಮಾಡ್ಕೊಡ್ತಿದ್ದೀರಾ. ಇನ್ನೊಬ್ಬ ಮೋಸಗಾರನಿಗೆ ನೀವು ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಮನ್ಸಿಗೆ ನೋವಾಗಿ ಬ್ರೇಕಪ್ ಅಲ್ಲಿ ನೀವು ಇರಬಹುದು. ಮೋಸ ಮಾಡಿ ಹೋದವರು ಮತ್ತೆ ಬರ್ತಾರೆ. ಅವ್ರನ್ನ ಮತ್ತೆ ನೀವು ನಿಮ್ ಜೀವನಕ್ಕೆ ಸೇರಿಸ್ಲಿಲ್ಲ ಅಂದ್ರೆ ಅದು ನಿಮ್ಮ ಬುದ್ಧಿವಂತಿಕೆ ಆಗತ್ತೆ. ಸೊ ಈಗ ನೀವು ಫೈನಾನ್ಷಿಯಲ್ ಕಡೆ ಹೆಚ್ಚಿನ ಗಮನನ ಕೊಟ್ಟು ಫೈನಾನ್ಷಿಯಲಿ ಸಕ್ಸಸ್ ಅನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚು ಒಂದು ಅನುಕೂಲ ಆಗತ್ತೆ. ಯಾವುದೇ ಕಾರಣಕ್ಕೂ ಸೋಲೊಪ್ಕೊಳಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಬಿಟ್ಕೊಡ್ಬೇಡಿ. ನಿಮ್ಮ ಇನ್ನರ್ ಪೀಸ್ ಅಷ್ಟೇ ಮುಖ್ಯ ಆಗತ್ತೆ. ಸೊ ನಿಮ್ಮ ವರ್ಡ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ವರ್ಡನ್ನ ಅಥವಾ ನಿಮ್ಮ ಪ್ರಪಂಚನ ಬೇರೆಯವರಿಗೋಸ್ಕರ ತ್ಯಾಗ ಮಾಡೋದಾಗ್ಲಿ, ಅಥವಾ ಬೇರೆಯವರಿಗೋಸ್ಕರ ನಿಮ್ಮ ಪ್ರಪಂಚನ ಬಿಟ್ಕೊಡೋದಾಗ್ಲಿ ಮಾಡ್ಬೇಡಿ. ನಿಮ್ಮ ಪ್ರಪಂಚದೊಳಗೆ ಯಾರಾದ್ರೂ ಬರ್ತಾರೆ ಅಂದ್ರೆ ಅದು ಅವರಾಗೆ ಬರ್ಲಿ, ಅವರಾಗೆ ನಿಮ್ಗೆ ಪ್ರೀತಿ ಕೊಡೋ ಹಾಗಾಗ್ಲಿ. ನೀವ್ ಯಾರಿಗೂ ಗೋಗರಿಯುವಂತ ರೀತಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ಸಕ್ಸಸ್ ನೋಡ್ತೀರಾ. ಒಂದು ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ, ಒಂದು ರಿಯೂನಿಯನ್ ಆಗೋದ್ರಲ್ಲಿ ಇದೆ. ಸಾಕಷ್ಟು ಮದುವೆ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಅನುಕೂಲ ಆಗೋದ್ರಲ್ಲಿ ಇದೆ. ಸಾಧ್ಯ ಆದ್ರೆ ಶ್ರೀ ಕೃಷ್ಣನ ಸ್ಥಾನಕ್ಕೆ ಅಥವಾ ಶ್ರೀ ಕೃಷ್ಣನ ವಾಸಸ್ಥಾನ, ಜನ್ಮಸ್ಥಳ ಇಲ್ಲೆಲ್ಲ ಭೇಟಿಯಾಗಿ ಬರ್ತೀರಾ, ಅಥವಾ ಆ ಜಾಗಕ್ಕೆ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ತೀರಾ. ಮಥುರಾ ಸೈಡ್ ನೀವು ಟ್ರಿಪ್ ಕೂಡ ಹೋಗುವಂತ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ. ಎಲ್ಲ ರೀತಿಲೂ ನಿಮ್ಗೆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಜಸ್ಟಿಸ್ ಕೂಡ ಸಿಗುತ್ತೆ. ನಿಮ್ಮ ಅದೃಷ್ಟ ನೀವು ಕೇಳ್ದಂತ ರೀತಿಲೇ ಬದಲಾಗತ್ತೆ. ಮತ್ತೆ ಪೂರ್ವಜರು ಅಥವಾ ನಿಮ್ಮ ಪಿತೃದೇವತೆಗಳು ಮಾಡಿಟ್ಟಂತ ಆಸ್ತಿಗಳು ಕೂಡ ಯಾರ್ಯಾರಿಗೆ ಸೇರ್ಬೇಕೋ ಅವ್ರವ್ರಿಗೆ ಸೇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಂದು ಬದಲಾವಣೆ, ಅನುಕೂಲ ನಿಮ್ಗೆ ಆಗುತ್ತೆ ಅಂತ ಹೇಳ್ತಾ, ಸೊ ಒಳ್ಳೇದಾಗ್ಲಿ. ಸೊ ಇದಿಷ್ಟು ನಿಮ್ಗೆ ನಿಮ್ಮ ಕರೆಂಟ್ ಎನರ್ಜಿ ಬಗ್ಗೆ ಬಂದಂತ ಮಾಹಿತಿ. ನಿಮ್ಮ ಎನರ್ಜಿನ ನೀವು ಫೋಕಸ್ಡ್ ಆಗಿ ಇಟ್ಕೊಂಡು ನಿಮ್ಮ ಗ್ರೋತ್ ಕಡೆ ಗಮನ ಕೊಡ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಬೇಡದಿರುವಂತ ವ್ಯಕ್ತಿಗಳ ಕಡೆ ನೀವು ಗಮನ ಕೊಟ್ಕೊಂಡು ನಿಮ್ಮ ಸಮಸ್ಯೆನ ನೀವೇ ಮೈ ಮೇಲೆ ಹೇಳ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಸೊ ನಿಮ್ಮ ಜೀವನಕ್ಕೆ ನೀವೇ ಹೊಣೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.